ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ. ನೀವಿದೆ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಕನ್ನಿಕಾ ಮತ್ತು ಶ್ರೇಷ್ಠ ರೂಪಿಸಿದ್ದ ಕುತಂತ್ರದಿಂದ ಈಗಾಗಲೇ ಭಾಗ್ಯ ಕೆಲಸ ಕಳ್ಕೊಂಡಿದ್ದಾಳೆ. ತನ್ನ ಸಹೋದ್ಯೋಗಿಗಳ ಕೆಲಸಕ್ಕೆ ಕುತ್ತು ಬರುತ್ತೆ ಅಂತ ಗೊತ್ತಾದಾಗ ಭಾಗ್ಯ ತಾನೇ ಕೆಲಸಕ್ಕೆ ರಾಜೀನಾಮೆ ನೀಡ್ತೀನಿ ಅಂತ ಮಾಧ್ಯಮದವರೆದ್ರು ಕನ್ನಿಕಾ ಎದುರು ಒಪ್ಕೊಂಡ್ಬಿಡ್ತಾಳೆ. ಹೋಟೆಲಿಂದ ಹೊರಗೆ ಹೋಗೋದಕ್ಕೂ ಮುಂಚೆ ಒಂದ್ಸರಿ ಅಡುಗೆ ಮನೆಗೆ ಹೋಗಿ ಬರ್ತೀನಿ ಅಂತ ಮ್ಯಾನೇಜರ್ ಹತ್ರ ಕೇಳಿಕೊಂಡು ಅಡುಗೆ ಮನೆಗೆ ಹೋಗಿ ತನ್ನ ಅಸಿಸ್ಟೆಂಟ್ಗಳ ಹತ್ರ ಮಾತಾಡ್ತಾಳೆ. ಸಹೋದ್ಯೋಗಿಗಳಿಗೆ ಇವಳ ಮೇಲೆ ಈಗಾಗಲೇ ಉತ್ತಮ ಭಾವನೆ ಬೆಳೆದಿರುತ್ತೆ. ಹಿತ ಸೇರಿದಂತೆ ಮತ್ತಿದ್ದವ್ರ ಜೊತೆ ಕೂಡ ಭಾವ್ಯ ಒಳ್ಳೆ ಬಾಂಧವ್ಯ ಬೆಳೆಸ್ಕೊಂಡಿರ್ತಾಳೆ. ಭಾಗ್ಯ ಮೇಡಮ್, ಇದು ನಿಮಗೆ ಆಗಿರೋ ದೊಡ್ಡ ಅನ್ಯಾಯ. ನಮ್ಮೆಲ್ಲರ ಕಾರಣದಿಂದಾಗಿ ನೀವು ಯಾಕೆ ಕೆಲಸ ಕಳ್ಕೊಂಡ್ರಿ ಅಂತೆಲ್ಲ ಮಾತಾಡ್ತಾರೆ. ಇಷ್ಟು ಜನ ಕೆಲಸ ಕಳ್ಕೊಳ್ಳೋದಕ್ಕಿಂತ ನಾನೊಬ್ಳೆ ಕೆಲಸ ಕಳ್ಕೊಳ್ಳೋದು ಒಳ್ಳೇದು. ಇದೇನು ಜೀವನದ ಕೊನೆಯಲ್ಲ, ಮುಂದೆ ಇನ್ನೂ ಬೇಕಾದಷ್ಟು ದಾರಿಗಳಿವೆ, ಹುಡ್ಕೊಳ್ತೀನಿ. ನೀವು ಯಾರೂ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ನಾನು ಕೆಲಸ ಬಿಟ್ಟು ಹೋದೆ ಅಂತ ನೀವು ಕೆಲಸದ ಬಗ್ಗೆ ಅಲಕ್ಷ್ಯ ಮಾಡಬೇಡಿ. ಇನ್ನೂ ಚೆನ್ನಾಗಿನೇ ಕೆಲಸ ಮಾಡಿ. ನಾನೆಲ್ಲೂ ಹೋಗಲ್ಲ ಅಥವಾ ನಾನು ನಿಮ್ಮ ಜೊತೆ ಜಗಳ ಮಾಡಿಕೊಂಡು ಹೋಗ್ತಾ ಇಲ್ಲ. ಫೋನ್ ಮಾಡ್ತಾ ಇರ್ತೀನಿ. ನಿಮಗೂ ಏನಾದರೂ ಕಷ್ಟ ಬಂದದ್ದಿದ್ರೆ ಅಥವಾ ನಿಮಗೂ ಏನಾದರೂ ಗೊತ್ತಾಗದೇ ಇದ್ದಾಗ ನನಗೆ ಫೋನ್ ಮಾಡಿ ಕೇಳಿ. ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ತಾಳೆ. ಅದರಲ್ಲೇ ಇದ್ದ ಒಬ್ಬ, ನೀವು ನಮ್ಮ ಅಮ್ಮನ ಥರ, ನನ್ನ ಅಮ್ಮನ ಬಿಟ್ಟರೆ ನನ್ನನ್ನು ಇಷ್ಟೊಂದು ಕಾಳಜಿ ಮಾಡೋದು ನೀವೇ. ಈಗ ನೀವೇ ಹೋಗ್ತಾ ಇದ್ದೀರಾ, ಇದನ್ನು ನಮ್ಮಿಂದ ಅರ್ಗಿಸ್ಕೊಳ್ಳೋದಕ್ಕೆ ಆಗಲ್ಲ ಅಂತ ಹೇಳಿ ಭಾಗ್ಯ ಎದ್ರಿ ಕಣ್ಣೀರು ಹಾಕೋದಕ್ಕೆ ಶುರು ಮಾಡ್ತಾನೆ. ಆಗ ನನಗೆ ಇಲ್ಲಿ ಋಣ ಇದ್ದದ್ದೇ ಅಷ್ಟು, ಈಗ ಋಣ ಮುಗಿದಿದೆ, ಅದಕ್ಕೆ ನಾನು ಇಲ್ಲಿಂದ ಹೋಗಲೇಬೇಕು. ನೀವು ಯಾರೂ ಬೇಜಾರು ಮಾಡ್ಕೊಳ್ಬೇಡಿ ಅಂತ ಅಲ್ಲಿದ್ದವ್ರನ್ನೆಲ್ಲ ಸಮಾಧಾನ ಮಾಡ್ತಾಳೆ. ಕನ್ನಿಕಾ ಬರೋದ್ರೊಳಗೆ ನಾನು ಇಲ್ಲಿಂದ ಹೋಗಬೇಕು ಅಂತ ಭಾಗ್ಯ ಅವರೆಲ್ಲರಿಗೂ ವಿದಾಯ ಹೇಳಿ ಹೊರಡ್ತಾ ಇರ್ತಾಳೆ. ಭಾಗ್ಯ ಹೊರಗಡೆ ಬರ್ತಾ ಇದ್ದಾಗೆ ಕನ್ನಿಕಾ ಅವಳನ್ನು ನೋಡಿ ಭಾಗ್ಯ ಅಂತ ಕರೆದು ನಿಲ್ಲಿಸ್ತಾಳೆ. ನೀನಿನ್ನೂ ಹೋಗಿಲ್ವಾ, ಇಲ್ಲೇ ಇದೆಯಾ ಅಂತ ಪ್ರಶ್ನೆ ಮಾಡ್ತಾಳೆ. ಆಗ ಭಾಗ್ಯ, ಇಷ್ಟಕ್ಕೆಲ್ಲ ಕಾರಣ ನೀನೇ. ನಿನ್ನ ಕುತಂತ್ರದಿಂದನೇ ನನ್ನ ಕೆಲಸ ಹೋಗುವಾಗ ಮಾಡಿದೆ. ನನ್ನ ಮೇಲಿರೋ ದ್ವೇಷಕ್ಕೆ ನೀನು ನನ್ನ ಮೇಲೆ ಅಪವಾದ ಬರೋ ಥರ ಮಾಡಿದೆ ಅಲ್ವಾ ಅಂತ ಕೇಳ್ತಾಳೆ. ಇದಕ್ಕೆ ಕನ್ನಿಕಾ, ಹೌದು, ನೀನು ನನಗೆ ಎಷ್ಟೊಂದೆಲ್ಲ ಅವಮಾನ ಮಾಡಿದ್ಯಾ. ಅದನ್ನೆಲ್ಲ ಸಹಿಸ್ಕೊಂಡು ನಾನು ಹೇಗೆ ಸುಮ್ಮನೆ ಕೂತ್ಕೊಳ್ಳಿ. ಅದನ್ನೆಲ್ಲ ನಿನಗೆ ವಾಪಸ್ ಕೊಡಲೇಬೇಕಿತ್ತಲ್ವಾ, ಅದಕ್ಕೆ ನಾನು ಈ ರೀತಿ ಮಾಡಿದೆ ಅಂತ ಹೇಳಿದಾಗ ಭಾಗ್ಯ, ನನ್ನನ್ನೇನು ಕೆಲಸದಿಂದ ಹೆದರಿಸಿ ತೆಗೆದುಹಾಕಿದ್ಯಾ, ಆದರೆ ನನ್ನ ಸಹೋದ್ಯೋಗಿಗಳಿಗಾಗಲಿ ಹಿತಾಗಾಗಲಿ ನೀನು ಏನೇ ತೊಂದರೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ಆಗ ಪರಿಣಾಮ ಸರಿಗಿರಲ್ಲ ಅಂತ ಹೇಳ್ತಾಳೆ. ಆಗ ಕನ್ನಿಕಾ, ಏನು ಮಾಡ್ಕೊಳ್ತೀಯ, ಏನು ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ಅಂತ ಪ್ರಶ್ನೆ ಮಾಡಿದಾಗ, ಈಗಾಗಲೇ ಒಂದು ಸರಿ ಎಲ್ಲರಿದ್ರು ನಿನ್ನ ಮಾನ ಮರ್ಯಾದೆ ತೆಗೆದಿರೋ ನನಗೆ ಇನ್ನೊಂದು ಸರಿ ಅದನ್ನು ಮಾಡೋದು ಕಷ್ಟ ಏನಲ್ಲ ಅಂತ ಅವಳನ್ನು ಎಚ್ಚರಿಸ್ತಾಳೆ. ಭಾಗ್ಯ ಮಾಡಿದ ಚಾಲೆಂಜ್ಗೆ ಕನ್ನಿಕಾ ಒಂದ್ಸರಿ ಹುಬ್ಬೇರಿಸ್ತಾಳೆ. ಭಾಗ್ಯ ಹೊರಟು ಹೋಗ್ತಾ ಇದ್ದ ಹಾಗೆ ಇವಳು ಹೋಟೆಲ್ ಒಳಗೆ ಹೋಗಿ ಸ್ವೀಟ್ಸ್ನ ತರಿಸ್ಕೊಂಡು ತಿಂತಾ ಭಾಗ್ಯ ಕೆಲಸ ಬಿಟ್ಟು ಹೋಗಿದ್ದನ್ನ ಸಂಭ್ರಮಿಸ್ತಾ ಇರ್ತಾಳೆ. ಇನ್ನು ಕನ್ನಿಕಾ ಮತ್ತು ಶ್ರೇಷ್ಠ ಸೇರಿ ಪ್ಲಾನ್ ಮಾಡಿ ಭಾಗ್ಯನಿನ್ನ ಕೆಲಸದಿಂದ ತೆಗೆದುಹಾಕಿರ್ತಾಳೆ. ಈ ವಿಷಯ ಈಗಾಗಲೇ ಶ್ರೇಷ್ಠ ಮತ್ತು ತಾಂಡವ್ಗೆ ಕೂಡ ಗೊತ್ತಾಗಿರುತ್ತೆ. ಅವರಿಬ್ರು ಕೂಡ ಸಂಭ್ರಮ ಪಟ್ಟಿರ್ತಾರೆ. ಅದಕ್ಕೋಸ್ಕರನೇ ಕನ್ನಿಕಾಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಶ್ರೇಷ್ಠ ಕನ್ನಿಕಾಗೆ ಫೋನ್ ಮಾಡಿ, ತುಂಬಾ ಒಳ್ಳೆ ಕೆಲಸ ಮಾಡಿದೆ, ಇಷ್ಟು ಬೇಗ ಈ ಕೆಲಸ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ, ಥ್ಯಾಂಕ್ ಯು ಅಂತ ಹೇಳ್ತಾಳೆ. ಕನ್ನಿಕಾ ಕೂಡ ಭಾಗ್ಯ ಬಗ್ಗೆ ಒಂದಷ್ಟು ಮಾತಾಡಿ ಅವಳು ಫೋನ್ ಕಟ್ ಮಾಡ್ತಾಳೆ. ಇನ್ನೊಂದ್ ಕಡೆ ಭಾಗ್ಯ ಕೆಲಸ ಹೋದ ಸಂಭ್ರಮದಲ್ಲಿ ತಾಂಡವ್ ಮತ್ತು ಶ್ರೇಷ್ಠ ಇಬ್ರು ಹೊರಗಡೆ ಹೋಗಿ ಸುತ್ತಾಡ್ಕೊಂಬರೋಣ ಅಂತ ಹೇಳಿ ಸುತ್ತಾಡ್ಕೊಳ್ತಾರೆ. ಇದಕ್ಕೆ ಶ್ರೇಷ್ಠ ಕೂಡ ಒಪ್ಕೊಳ್ತಾಳೆ. ಇನ್ನು ಭಾಗ್ಯ ಕೆಲಸ ಕಳ್ಕೊಂಡಿರೋದು ಸೂರ್ಯವಂಶಿ ಕುಟುಂಬದಲ್ಲಿ ದೊಡ್ಡ ಕೋಲಾಹಲನೇ ಎಬ್ಸಿದೆ. ಈಗಾಗಲೇ ತನ್ನ ಕೆಲಸ ಇದೆ ಅನ್ನೋ ಒಂದು ಧೈರ್ಯದ ಮೇಲೇನೆ ಮಾವನಿಗೆ ಕಾರ್ ಕೂಡ ತೆಕ್ಕೊಟ್ಟಿರ್ತಾಳೆ ಭಾಗ್ಯ. ಈ ಮನೆಗೆ ಬೆಂಗಾವಲಾಗಿ ಇದ್ದಿದ್ದು, ಈ ಮನೆ ನಡೀತಿದ್ದೇ ಭಾಗ್ಯದಿಂದ. ಇನ್ನೇನಪ್ಪ ಮಾಡೋದು ಅಂತ ಎಲ್ಲರೂ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿರ್ತಾಳೆ. ಮನೆಯವರು ಭಾಗ್ಯಗೆ ಎಷ್ಟೇ ಫೋನ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಅವಳು ಫೋನ್ ರಿಸೀವ್ ಮಾಡ್ತಾ ಇರೋದಿಲ್ಲ. ಎಲ್ಲರೂ ಆತಂಕದಲ್ಲಿ ಇರಬೇಕಾದ್ರೇ ತನ್ವಿ ಕಾಲೇಜಿಂದ ಬಂದು, ನನ್ನ ಕೋರ್ಸ್ಗೆ 80,000 ರೂಪಾಯಿ ಬೇಕಾಗಿದೆ, ನಾಳೆನೇ ಕೊನೆ ದಿನ, ಅಮ್ಮನ ಹತ್ರ ಕೇಳಬೇಕು ಅಂತ ಹೇಳ್ತಾಳೆ. ಆದರೆ ಅವಳಿಗೆ ಭಾಗ್ಯ ಕೆಲಸ ಕಳ್ಕೊಂಡಿರೋದ್ರ ಬಗ್ಗೆ ಗೊತ್ತಿರೋದಿಲ್ಲ. ಏನಾದರೂ ಆಗಲಿ ನನಗೆ ನಾಳೆ ಕೋರ್ಸ್ ಸೇರ್ಬೋದಕ್ಕೆ ಹಣ ಬೇಕೇ ಬೇಕು ಅಂತ ತನ್ವಿ ಹಠ ಹಿಡಿತಾಳೆ. ಅದಕ್ಕೆ ಕುಸುಮ ಕೋಪ ಮಾಡಿಕೊಂಡು ತನ್ವಿಗೆ ಹೊಡೆಯೋದಕ್ಕೆ ಮುಂದೋಗ್ತಾರೆ.
ಆಗ ಧರ್ಮರಾಜ್ ಬಂದು ಕುಸುಮನ ತಡೀತಾರೆ. ಈ ಕಡೆ ಭಾಗ್ಯ ದೇವಸ್ಥಾನಕ್ಕೆ ಹೋಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ತನ್ನ ಮನಸ್ಸಲ್ಲಿದ್ದ ನೋವನ್ನ ದೇವರ ಹತ್ರ ತೋಡ್ಕೊಳ್ತಾ ಇರ್ತಾಳೆ. ಈಗಾಗಲೇ ಕೆಲಸ ಕಳ್ಕೊಂಡು ಭಾಗ್ಯ ಮನೆಗೆ ವಾಪಸ್ ಬಂದಿರ್ತಾಳೆ. ಭಾಗ್ಯಳನ್ನು ನೋಡಿದ ಮನೆಯವರು ಇದೇನ್ ಭಾಗ್ಯ, ಇದೇನಾಯ್ತು ಅಂತ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಪೂಜಾ ಒಳ್ಳೆ ಪುಣ್ಯಕೋಟಿ ಹಸು ತರ ಎಲ್ಲರಿಗೂ ದಾನ ಮಾಡ್ಬಿಟ್ಟು ಇಲ್ಲಿ ಬಂದು ನಿಂತಿದೆಯಲ್ಲ, ನಮ್ಮನೆ ಪರಿಸ್ಥಿತಿ ಏನು ಅಂತ ಭಾಗ್ಯನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆಗ ಸುಂದ್ರಿ, ಪೂಜಾ ಸುಮ್ಮನೆ ಇರು, ಈಗಾಗಲೇ ಭಾಗ್ಯ ಬಹಳಷ್ಟು ನೊಂದಿದ್ದಾಳೆ, ಸಮಾಧಾನವಾಗಿ ಮಾತಾಡೋಣ ಅಂತ ಹೇಳ್ತಾಳೆ. ಕುಸುಮ ಕೂಡ ಹಲವಾರು ಪ್ರಶ್ನೆಗಳನ್ನ ಕೇಳೋದಕ್ಕೆ ಶುರು ಮಾಡ್ತಾರೆ. ಇದೇ ನಮ್ಮ ಭಾಗ್ಯ, ಮನೆ ಜವಾಬ್ದಾರಿ ಎಲ್ಲ ಆ ಕೆಲಸದಿಂದಾನೇ ನಿಂತಿತ್ತು, ಈಗ ಆ ಕೆಲಸ ಕೂಡ ಹೊರಟೋಯ್ತು, ಇನ್ನು ಮನೆ ನಡೆಸೋದು ಹೇಗೆ, ಮಕ್ಕಳ ವಿದ್ಯಾಭ್ಯಾಸ ಹೇಗೆ, ಅದು ಸಾಲದು ಅಂತ ಮಾವನಿಗೆ ಕಾರ್ ಕೂಡ ತಕ್ಕೊಟ್ಟಿದ್ಯಾ, ಇದಕ್ಕೆಲ್ಲ ದುಡ್ಡು ಬೇಕಲ್ಲಮ್ಮ, ಏನು ಮಾಡೋದು ಅಂತ ಹೇಳಿದಾಗ, ನೀವೇನೂ ಯೋಚನೆ ಮಾಡಿಬಿಡಿ ಅತ್ತೆ, ಆ ಕೆಲಸ ಹೋದರೆ ಏನಾಯಿತು, ನಾನು ಇನ್ನೂ ಗಟ್ಟಿಯಾಗೇ ಇದ್ದೀನಿ, ನಾನು ಮತ್ತೆ ದುಡಿಯೋದಕ್ಕೆ ಹೋಗ್ತೀನಿ, ನೀವೇನೂ ಚಿಂತೆ ಮಾಡಬೇಡಿ ಅಂತ ಹೇಳ್ತಾಳೆ. ಆಗ ತನ್ವಿ ಕಾಲೇಜಲ್ಲಿ ಹೊಸ ಕೋರ್ಸ್ ಬಗ್ಗೆ ಕೂಡ ವಿಷಯ ಬಂದಾಗ ಅವಳ ಕಾಲೇಜಿಗೆ 80,000 ರೂಪಾಯಿ ಕಟ್ಟಬೇಕು ಅಂತ ಹೇಳಿದ್ಲು. ಅದಕ್ಕೆ ಕುಸುಮ ಅತ್ತೆ ಕೂಗಾಡಿ ಅವಳ ಮೇಲೆ ಕೈ ಕೂಡ ಮಾಡೋದಕ್ಕೆ ಹೋದ್ರು. ಹೇಗೋ ಸಮಾಧಾನ ಮಾಡಿ ತನ್ವಿನ ಕಳ್ಸ್ಕೊಟ್ಟಿದೀವಿ, ಅವಳಿಗೆ ಕೋರ್ಸಿಗೆ ದುಡ್ಡು ಬೇಕಲ್ಲಕ್ಕ, ಏನು ಮಾಡೋದು ಅಂತ ಹೇಳಿದಾಗ, ಎಲ್ಲದಕ್ಕೂ ನಾನೇನೋ ಒಂದು ದಾರಿ ಮಾಡ್ತೀನಿ ಅಂತ ಭಾಗ್ಯ ಅವರನ್ನೆಲ್ಲ ಸಮಾಧಾನ ಪಡಿಸಿ ಹೊರಟೋಗ್ತಾಳೆ. ಭಾಗ್ಯ ಒಂದಷ್ಟು ಕಡೆ ಕೆಲಸಕ್ಕೆ ಫೋನ್ ಮಾಡಿದ್ರು ಕೂಡ ಯಾರೂ ಅವಳಿಗೆ ಕೆಲಸ ಕೊಡೋದಕ್ಕೆ ತಯಾರಿರೋದಿಲ್ಲ. ಇನ್ನೊಂದು ಹೋಟೆಲ್ಗೆ ಫೋನ್ ಮಾಡಿದಾಗ, ನಮ್ಮ ಹೋಟೆಲ್ ಮಂಡಳಿಯಲ್ಲಿ ನಿಮಗೆ ಯಾರೂ ಕೆಲಸ ಕೊಡಬಾರ್ದು ಅಂತ ನಿಮ್ಮ ಫೋಟೋ ಸಹಿತವಾಗಿ ಹೇಳಿದ್ದಾರೆ, ನಿಮಗೆ ನಮ್ಮ ಹೋಟೆಲ್ ಮಾತ್ರ ಅಲ್ಲ, ಎಲ್ಲೂ ಕೂಡ ಯಾವ ಹೋಟೆಲ್ನಲ್ಲೂ ಕೂಡ ಚೆಫ್ ಆಗಿ ಕೆಲಸಕ್ಕೆ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ಮೇಡಮ್, ನೀವು ಹೋಟೆಲ್ ಕೆಲಸ ಮಾಡೋ ಪ್ರಯತ್ನವನ್ನ ಕೈ ಬಿಡೋದೇ ಒಳ್ಳೇದು ಅಂತ ಹೇಳಿಬಿಟ್ಟು ಅವರು ಫೋನ್ ಕಟ್ ಮಾಡ್ತಾರೆ. ಮತ್ತೆ ಭಾಗ್ಯ ಚಿಂತೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ತನ್ವಿ ಕಾಲೇಜ್ಗೆ 80,000 ಹೇಗೆ ಕಟ್ಟೋದಪ್ಪ ಅಂತ ದಾರಿ ಯೋಚನೆ ಮಾಡ್ತಾ ಇದ್ದಾಗ, ಕುಸುಮ ಹತ್ರ ನಾನು ಕಾಲೇಜ್ಗೆ ಹೋಗಿ ಮಾತಾಡ್ಕೊಂಬರ್ತೀನಿ, ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳ್ಕೊಂಬರ್ತೀನಿ ಅಂತ ಅವಳು ಅಲ್ಲಿಂದ ಹೊರಟು ಹೋಗ್ತಾಳೆ. ಇನ್ನೊಂದು ಕಡೆ ತಾಂಡವ್ ಮತ್ತು ಶ್ರೇಷ್ಠ ಎಲ್ಲ ಸೇರಿ ಪಾರ್ಟಿ ಕೂಡ ಮಾಡ್ತಾ ಇರ್ತಾರೆ. ಪಾರ್ಟಿ ಎಲ್ಲ ಆದಮೇಲೆ ಶ್ರೇಷ್ಠನ ಫ್ರೆಂಡ್ ತಾಂಡವ್ಗೆ, ನೀವು ಈ ಥರದ ಬಟ್ಟೆನೆಲ್ಲ ಹಾಕಬೇಡಿ, ಸ್ವಲ್ಪ ಮಾಡರ್ನ್ ಆಗಿ ಹಾಕಿ, ಇಲ್ಲಾಂದರೆ ನೀವು ತುಂಬ ವಯಸ್ಸಾಗಿರೋರ ಥರ ಕಾಣಿಸ್ತೀರಾ ಅಂತೆಲ್ಲ ಅವನಿಗೆ ಹೇಳ್ತಾನೆ. ಇದನ್ನೆಲ್ಲ ಕೇಳಿ ತಾಂಡವ್ಗೆ ಇನ್ನೊಂದಷ್ಟು ಕೋಪ ನೆತ್ತಿಗೇರುತ್ತೆ. ಶ್ರೇಷ್ಠ ಮೇಲೆ ಕೂಗಾಡೋದಕ್ಕೆ ಶುರು ಮಾಡ್ತಾನೆ. ನೀನು ಇಂಥವ್ರ ಫ್ರೆಂಡ್ಶಿಪ್ನೆಲ್ಲ ಬಿಡು, ಇಂಥವ್ರ ಜೊತೆ ಎಲ್ಲ ಜಾಸ್ತಿ ಮಾತಾಡಬೇಡ, ನೀನು ಇನ್ನೂ ಇದನ್ನು ಮುಂದುವರಿಸಿದ್ರೆ ನಿನ್ನ ಮಧ್ಯೆ ಸರಿ ಇರೋದಿಲ್ಲ ಅಂತ ಅವಳಿಗೆ ವಾರ್ನ್ ಮಾಡ್ತಾನೆ. ಇಷ್ಟೆಲ್ಲ ಆದಮೇಲೆ ಭಾಗ್ಯ ಕಾಲೇಜ್ಗೆ ಹೋಗಿ ತನ್ವಿ ಬಗ್ಗೆ ಮಾತಾಡೋದಕ್ಕೆ ಹೋದಾಗ, ಅಲ್ಲಿ ತನ್ವಿ ಪ್ರಿನ್ಸಿಪಲ್, ತನ್ವಿ ಫೀಸ್ ಈಗಾಗಲೇ ಕಟ್ಟಿ ಆಯ್ತಲ್ಲ, ಅವಳಪ್ಪ ಬಂದು ಕಟ್ಟೋದ್ರಲ್ಲ ಅಂತ ಹೇಳಿದಾಗ, ಭಾಗ್ಯಗೆ ಈ ವಿಷಯನೇ ಗೊತ್ತಿರೋದಿಲ್ಲ. ಅವರಿಗೆ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗದೆ, ಇಲ್ಲ ನಾನು ಅವರು ಮುಂದೆ ಹೋಗ್ತೀನಿ ಅಂತ ಬಂದರು, ನಂಗೆ ಗೊತ್ತಿರಲಿಲ್ಲ, ಕಟ್ಟಿದ್ರಲ್ವಾ ಸರಿ ಅಂತ ಹೇಳಿ ಏನೋ ಒಂದು ಹೇಳಿ ಅಲ್ಲಿಂದ ಹೊರಗಡೆ ಬರ್ತಾಳೆ. ಆಗ ತನ್ವಿ ಅಪ್ಪನ ಜೊತೆ ಖುಷಿಯಾಗಿ ಮಾತಾಡ್ಕೊಂಡು ನಿಂತಿರೋದನ್ನು ಅವಳು ನೋಡ್ತಾಳೆ. ಹತ್ರ ಬಂದಾಗ ತನ್ವಿ, ಅಪ್ಪ ನನ್ನ ಫೀಸ್ ಕಟ್ಟಿದ್ರು ಅಂತ ಖುಷಿಯಾಗಿ ಹೇಳ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾಳೆ. ಆಗ ಭಾಗ್ಯಗೆ ತಾಂಡವ್ ಹೀಯಾಳ್ಸೋದಕ್ಕೆ ಶುರು ಮಾಡ್ತಾನೆ. ನೋಡಿದ್ಯಾ ಭಾಗ್ಯ, ನನ್ನ ಮಗಳು ಫೀಸ್ ಕಟ್ಟಿದಾಳೆ ಅನ್ನೋ ಖುಷಿಯಿಂದ ಕುಣ್ಕೊತ ಹೋದ್ಲು, ನಿನ್ನಿಂದ ಇದೆಲ್ಲ ಸಾಧ್ಯ ಆಗ್ತಿದ್ದಿಲ್ಲ, ಇದು ಒಂದು ಕೆಲಸನೂ ಕಳ್ಕೊಂಡು ಕೂತಿದ್ಯಲ್ಲ ಅಂತ ಮತ್ತೆ ಅವಳನ್ನು ಹೀಯಾಳ್ಸೋದಕ್ಕೆ ಶುರು ಮಾಡ್ತಾನೆ. ಇನ್ನು ಭಾಗ್ಯಗೆ ಹೊಸ ಕೆಲಸ ಸಿಗುತ್ತಾ ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಶುಭ ದಿನ, ಧನ್ಯವಾದಗಳು.